ನಮಸ್ತೆ. ಇವತ್ತಿನ ರೆಸಿಪಿ ಕಾಬೂಲಿ ಕಡಲೆ ಚಾಟ್. ಮೊದಲಿಗೆ ಕಾಬೂಲಿ ಕಡಲೆಯನ್ನು 8 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ಈಗ ನಾನು ನೆನೆಸಿ ಆಗಿದೆ, ಚೆನ್ನಾಗಿ 8 ಗಂಟೆ ಕಳೆದಿದೆ. ಈಗ ಚೆನ್ನಾಗಿ ತೊಳೆದು 2 ಸರ್ತಿ ನೀರು ಚೇಂಜ್ ಮಾಡಿ ತೊಳೆದು ಇಟ್ಕೊಳ್ಬೇಕು. ಆಮೇಲೆ ಬೇಕಾದಷ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ನೋಡಿ, ಈ ಥರ ಚೆನ್ನಾಗಿ ತೊಳಿಬೇಕು. ಆಮೇಲೆ ಕಡಲೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸಲಿಕ್ಕೆ ಇಡೋದು. ಇದನ್ನು ಬಿಳಿ ಕಡಲೆ ಅಂತಲೂ ಕರೀತಾರೆ. ನಾನೀಗ ಕಾಬೂಲಿ ಕಡಲೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ. ಕುಕ್ಕರಲ್ಲಿ ನೀರು ಹಾಕಿ ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಕಾಬೂಲಿ ಕಡಲೆಯನ್ನು ಕಡಲೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕೋದು ಬೇಡ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಪ್ಲೇಟ್ ಹಾಕಿ 1 ವಿಸಿಲ್ ಬರೆಸಿ ಆಮೇಲೆ ಗ್ಯಾಸನ್ನು ಸಿಮ್ ಮಾಡಿ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಆಮೇಲೆ ಕುಕ್ಕರ್ ತಣಿಲಿಕ್ಕೆ ಬಿಡಬೇಕು. ಕಡಲೆ ಬೆಂದಿದೆ. ಈಗ ನಾನು ನೀರನ್ನು ಬಸಿದುಕೊಳ್ತಾ ಇದ್ದೀನಿ. ಈ ನೀರನ್ನು ನೀವು ಸಾರು ಮಾಡಬಹುದು ಅಥವಾ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕುಡಿಯಬಹುದು. ಎಲ್ಲ ನೀರನ್ನು ಈ ಥರ ತೆಗೆದುಕೊಳ್ಬೇಕು. ಈಗ ನಾವು ಕಡಲೆಯಲ್ಲಿ ಚಾಟ್ ಮಾಡೋಣ. ಬೇಕಾದ ಸಾಮಗ್ರಿಗಳನ್ನು ನೋಡೋಣ. ಬೇಯಿಸಿದ ಕಡಲೆ, ಕ್ಯಾರೆಟ್ ತುರಿ, ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ಕ್ಯಾರೆಟ್ ತುರಿ ತಗೊಂಡಿದ್ದೇನೆ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಜೀರಿಗೆ ಪುಡಿ 1 ಟೇಬಲ್ ಸ್ಪೂನ್, ಖಾರಕ್ಕೆ ತಕ್ಕ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ. ನಾನು 1 ಈರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಚಾಟ್ ಮಸಾಲ ಮತ್ತು ನಿಂಬೆ ರಸ. ಈಗ ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಮೊದಲಿಗೆ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಬೇಯಿಸಿದ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನೀವು ಈರುಳ್ಳಿಯನ್ನು ತಿನ್ನೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು. ಈರುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ. ಇನ್ನು ಇದಕ್ಕೆ ಖಾರಕ್ಕೆ ತಕ್ಕ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಯಾವುದೇ ಕರಿದ ಪದಾರ್ಥಗಳನ್ನು ಉಪಯೋಗಿಸಿಲ್ಲ. ಆದ್ದರಿಂದ ಇದು ಒಂದು ಹೆಲ್ದಿಯಾದ ರೆಸಿಪಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ, ಹೆಚ್ಚು ಜನರಿಗೆ ರೀಚ್ ಆಗಲಿ. ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಒಂದು ಸಂಜೆ ಹೊತ್ತಿಗೆ ತಿನ್ನುವ ಸ್ನ್ಯಾಕ್ಸ್ ಆಗಿದೆ. ಕೊನೆಯಲ್ಲಿ ನಿಂಬೆ ರಸವನ್ನು ಹಾಕ್ಕೊಳ್ಬೇಕು. ನಾನು ಇಷ್ಟು ಪ್ರಮಾಣಕ್ಕೆ ಅರ್ಧ ಹೋಳು ನಿಂಬೆ ರಸವನ್ನು ಹಾಕ್ಕೊಂಡಿದ್ದೇನೆ. ಕೊನೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಚಾಟ್ ಸಿದ್ಧವಾಗಿದೆ. ಈ ಥರ ನೀವು ಕೂಡ ಮನೆಯಲ್ಲಿ ಈ ಚಾಟ್ ಮಾಡಿ ನಿಮ್ಮ ಬಂಧು ಬಾಂಧವರೊಂದಿಗೆ ಸವಿಯಿರಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಆದಷ್ಟು ಇತರರೊಂದಿಗೆ ಹಂಚಿಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.